ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪ್ರಾಪರಾಗಿ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್ ಸ್ವಲ್ಪ ಫೇಸ್ ಎಲ್ಲ ಚಬಿ ಆಗಿಬಿಟ್ಟಿದೆ ಬಿಕಾಸ್ ತುಂಬ ದಿವಸ ಆಯಿತು ಜಿಮ್ ಸ್ಕಿಪ್ ಮಾಡಿ. ಇಟ್ಸ್ ಆಲ್ಮೋಸ್ಟ್ 15 ಡೇಸ್ ಮೇಲೆ ಆಯಿತು. ನಾನು ಏನು ಮಾಡಿದ್ರೂ ಕಾನ್ಸಂಟ್ರೇಷನ್ ಕರೆಕ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಒನ್ ಡೇ ವಿ ವಿಲ್ ಅಚೀವ್ ಸಮಥಿಂಗ್. ಓಕೆ, ಐಬ್ರೋ ಫಿಲ್ ಆಗಿಲ್ಲ ಅನಿಸುತ್ತೆ ಅಲ್ವಾ, ಒಂಥರ ಕಾಣ್ತಾ ಇದ್ದೀನಿ. ಐಬ್ರೋ ಫಿಲ್ ಥಿಂಕ್ ಮೈ ಐಬ್ರೋಸ್ ಲುಕಿಂಗ್ ಗುಡ್. ಐ ಹ್ಯಾವ್ ಮೈಕ್ ಗಾಯ್ಸ್. ಓಕೆನಾ, ನನ್ನ ಹತ್ರ ಮೈಕ್ ಕೂಡ ಇದೆ. ಬಟ್ ಅದೆಲ್ಲ ಮಾಡ್ಕೊಂಡು ಕೂರೋ ಅಷ್ಟೊತ್ತಿಗೆ ಸುಸ್ತಾಗಿ ಹೋಗುತ್ತೆ. ಲೈಕ್ ಏನು ಹೇಳ್ತಾರೆ, ಚಾರ್ಜ್ ಇರಲ್ಲ ಒಂದೊಂದು ಟೈಮ್ ಅದರಲ್ಲಿ. ಇವಾಗ ನೋಡಿದೆ ಬಟ್ ಚಾರ್ಜ್ ಇರಲಿಲ್ಲ. ಸೊ ದಟ್ಸ್ ವೈ ವೆಯ್ಟ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಇಟ್ಸ್ ಆಲ್ಮೋಸ್ಟ್ 11 o'clock ಆಗಿದೆ ನೈಟ್. ಇವ್ರು ಬಂದಿದ್ದು ಲೇಟ್, ನನ್ನ ಹಸ್ಬೆಂಡು. ಸೊ ನಾವು ಐ ಆಮ್ ಕುಕಿಂಗ್ ಫಾರ್ ಹಿಮ್. ಏನಿಲ್ಲ, ಆಮ್ಲೆಟ್ ಆ್ಯಂಡ್ ಚಪಾತಿ ಅಷ್ಟೇ. ಓಕೆ, ಅದನ್ನು ಕುಕ್ ಮಾಡಿಬಿಟ್ಟು ಆಮೇಲೆ ವಿ ಗೋನಾ ಬಿ ಸ್ಟಾರ್ಟ್ ಫಾರ್ ಈದ್ ಪ್ರಿಪ್ರೇಷನ್. ಈಗ ತಗೊಂಡ್ಬಿಡೋಣ. ಓಕೆ, ಈಗ ನಾನು ಇದರಲ್ಲಿ ಹಾಕ್ಬಿಟ್ಟು ಎತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನೊಂಥರ ಹಸಿಯುತ್ತೆ, ಇಲ್ಲ ಅಂದರೆ ಇಲ್ಲ. ಬಟ್ ಆದರೂ ಎಮರ್ಜೆನ್ಸಿಗೆ ಒಂದೊಂದ್ಸಲಿ ತುಂಬ ಗೊತ್ತಾಗಲ್ಲ ನನಗೆ ಹೊಟ್ಟೆ ಹಸಿತಾ ಇದೆಯೋ ಏನೋ ಅಂತ. ಲೈಕ್ ದಿಸ್ ಕೈಂಡ್ ಆಫ್ ನನಗೆ ತುಂಬ ಇರಿಟೇಷನ್ ಆಗ್ತಿದೆ, ಸುಸ್ತಾಗ್ತಾ ಇರುತ್ತೆ. ಬಟ್ ಆಮೇಲೆ ನೆನಪಾಗುತ್ತೆ, ನಾನೇನು ತಿಂದಿಲ್ಲ ಅಂತ. ಸೊ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ನಂಗೆ ಹೊಟ್ಟೆ ಹಸಿದ್ರೆ ತಿಂತೀನಿ, ಇಲ್ಲ ಅಂದರೆ ಇಲ್ಲ. However you want, but I prefer to cook like this. This is easy. ಓಕೆ, ಏನಾಗುತ್ತೆ ಅಂದರೆ ಈ ಥರ ಗ್ರೇಡ್ ಮಾಡಿ ಕುತ್ಕೊಂಡು ಮಾಡೋದ್ರಿಂದ ಕ್ಯಾರೆಟ್ ಹಲ್ವಾ ತುಂಬ ಲೇಟ್ ಆಗುತ್ತೆ. ದೆನ್ ಟೇಸ್ಟ್ ಕೂಡ ಸಮಥಿಂಗ್ ಡಿಫ್ರೆಂಟ್ ಬರುತ್ತೆ, ತುಂಬ ಮ್ಯಾಶಿ ಆಗಲ್ಲ. ಬಟ್ ವೆನ್ ಯು ಕುಕ್ ಲೈಕ್ ದಿಸ್ ಆ್ಯಂಡ್ ಎಲ್ಲದನ್ನು ಸ್ಮ್ಯಾಶ್ ಮಾಡಿ ಮಾಡಿದಾಗ ಐ ವಿಲ್ ಶೋ ಯು ಫುಲ್ ಏನು ಹೇಳ್ತಾರೆ ವಿಡಿಯೋ. ಬಟ್ ಯಾವಾಗ ಈ ಥರ ಮಾಡ್ತೀವಲ್ಲ, ಆ ಟೇಸ್ಟೇ ಸಮಥಿಂಗ್ ಡಿಫ್ರೆಂಟ್ ಬರುತ್ತೆ. ओके भाई, ये भाई सही में थाईलैंड जाके आए हैं, क्योंकि कॉफी पॉट्स और ये थाई बात पड़े हैं यहाँ पे। हाँ भाई, मैंने क्या गैस मारा थाईलैंड। वाह, इतने सामान पड़े हुए हैं। बिस्तर से उठता हूँ मैं, ब्लॉगिंग के बारे में सोचता हूँ, बिस्तर पे जाता हूँ, ब्लॉगिंग के बारे में सोचता हूँ, ब्लॉगिंग के सामान के साथ ही सो जाता हूँ।
1:30 ಆಯಿತು, 1:52 ಆಗಿದೆ. ಸ್ಟಿಲ್ ನನ್ನ ಕೆಲಸ ಆಗಿಲ್ಲ. ನಾನು ಕಂಪ್ಲೀಟ್ ಮಾಡಿನೇ ಮಲ್ಕೊಳ್ಬೇಕು, ಇಲ್ಲಾಂದರೆ ಸರಿ ಆಗೋಲ್ಲ. ಸೊ ಇದು ಕ್ಯಾರೆಟ್ ಹಲ್ವಾ ಅಲ್ಲ, ಇಟ್ಸ್ ಅ ಕ್ಯಾರೆಟ್ ಖೀರ್ ಕೈಂಡ್ ಆಫ್ ಥಿಂಗ್ ಆಯಿತಾ. ನನಗೆ ಕ್ಯಾರೆಟ್ ಹಲ್ವಾ ಇಷ್ಟ ಆಗಲ್ಲ. ಸೊ ದಟ್ಸ್ ವೈ ಐ ಪ್ರಿಪೇರ್ ಲೈಕ್ ದಿಸ್. ಕ್ಲಿಯರಾಗಿ ತೋರಿಸ್ತೀನಿ. ಅದನ್ನು ಇವಾಗ ಸ್ವಲ್ಪ ಬೋಲ್ತಾರೆ ತಡ್ಕ ಕೊಡೋಣ ಆಯಿತಾ. ಸ್ವಲ್ಪ ಕಾಜು ಬಾದಾಮಿ ಎಲ್ಲ ಇರುತ್ತಲ್ಲ ಅದನ್ನು ಗ್ರೈಂಡ್ ಮಾಡಿ ಮಾಡ್ಬೋದು. ಇಲ್ಲಾಂದರೆ ಏನು ಅನಿಸ್ಬರುತ್ತೆ ನಾವು ಮಾಡ್ಕೋಬೋದು. ಲೈಕ್ ದಿಸ್ ಈ ಥರ ನನಗೆ ತುಂಬ ಇಷ್ಟ. ಟ್ರಸ್ಟ್ ಮೀ, ಇದು ಖವ್ವಾ ಅದು ಇದು ಲೈಕ್ ಖವ್ವಾ ದೆನ್ ಮಿಲ್ಕ್ ಮೇಡ್ ಇದೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಇದರಲ್ಲಿ ಘೀ ಹಾಕ್ತಾ ಇದ್ದೇನೆ ಇವಾಗ. ಇಷ್ಟು ಲವಂಗ, ಒಂದಿಷ್ಟು ಚಕ್ಕೆ ಇದರಲ್ಲಿ ಹಾಕಿದ್ದೀನಿ ಅಲ್ವಾ. ನಿಮಗೆ ಜಾಸ್ತಿ ಘೀ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ. ಇದೊಂಚೂರು ರೆಡ್ ಕಲರ್ ಆದಮೇಲೆ ಇದ್ರಲ್ಲಿ ಹಾಕ್ಬಿಡಿ. ಇವಾಗ ಇದನ್ನು ಮಾಡಿರೋದು. ಸೊ ಏನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ಏನಾದರೂ ಇದ್ದರೆ ಹಿಂಗೆ ಹಾಕಿ ಸರ್ವ್ ಮಾಡಬೇಕಾದ್ರೆ ಹಾಕಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಕಂಟೈನರ್ಗೆ ಚೇಂಜ್ ಮಾಡಿರ್ತೀನಿ ಬಿಕಾಸ್ ಫ್ರಿಜ್ಜಲ್ಲಿ ಇಡೋಕ್ಕೆ ಈಸಿ ಆಗುತ್ತೆ. ಮೇಡ್ ಹಾಕ್ಬಿಡ್ತೀನಿ ಬೆಳಗ್ಗೆವರೆಗೂ. ಇನ್ನೂ ಸ್ವಲ್ಪ ಬಿಟ್ಬಿಡೋಣ. ಬೆಳಗ್ಗೆ ಜೊತೆ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಕ್ಲೀನಾಗಿದೆ. ಜಸ್ಟ್ ಬೆಡ್ ಕವರ್ ಹಾಕಬೇಕು. ಕಾರ್ಪೆಟ್ ಎಲ್ಲ ಆಯಿತು, ಕ್ಲೀನ್ ಎಲ್ಲ ಮಾಡಾಯಿತು. ಆ್ಯಂಡ್ ದೆನ್ ಕರ್ಟನ್ ನಾನೇನು ಚೇಂಜ್ ಮಾಡಲ್ಲ ಬಿಕಾಸ್ ಐ ಹ್ಯಾವ್ ಓನ್ಲಿ ಒನ್ ಕರ್ಟನ್ ವಿಚ್ ಈಸ್ ಬೇರೆ ಇದೆ ಇಲ್ಲ ಅಂತಲ್ಲ. ಬಟ್ ಈ ನನ್ನ ಸೋಫಾಗೆ ಟಿ ವಿ ಕ್ಯಾಬಿನೆಟ್ಗೆ ಮ್ಯಾಚ್ ಆಗೋದು ಅಂದರೆ ಇದೊಂದೇ ಸದ್ಯಕ್ಕೆ. ಸೊ ಐ ಡೋಂಟ್ ವಾಂಟ್ ಟು ಚೇಂಜ್ ದಟ್. ಬಟ್ ಕ್ಲೀನ್ ಮಾಡಿ ಎಲ್ಲ ವಾಶ್ ಮಾಡಿ ಅಗೇನ್ ಅದನ್ನೇ ಹಾಕಿದ್ದೀನಿ. ಸೋಫಾ ಕವರ್ ಒಂದು ಹಾಕಬೇಕು ಮಾರ್ನಿಂಗು. ಇವಾಗ ಹಾಕಿಬಿಟ್ರೆ ಇವರೆಲ್ಲ ಗಲೀಜು ಮಾಡಿಬಿಡ್ತಾರೆ. ಮೀನ್ಸ್ ಹಿಂಗೆ ಮಲಗಿ ತೆಗೆದು ಬಿಡ್ತಾರೆ. ಸೊ ದಟ್ಸ್ ವೈ ನಾನು ಇವಾಗ ಹಾಕಿಲ್ಲ. ಕಾರ್ಪೆಟ್ ಎಲ್ಲ ಹಾಕಿದ್ದೀನಿ. ದೆನ್ ಕಿಚನಲ್ಲೂ ಎಲ್ಲ ಕಾರ್ಪೆಟ್ಸ್ ಎಲ್ಲ ಹಾಕಾಗಿದೆ. ಆಲ್ಮೋಸ್ಟ್ ಆಲ್ ಇವತ್ತಿಂದು ಲೈಕ್ ಬಿಫೋರ್ ಈದ್ ಬಿಫೋರ್ ಡೇ ಲೈಕ್ 26th ಡೇ ಎಲ್ಲ ಕೆಲಸ ಮುಗಿದೆ. ಇದು ಆಲ್ಮೋಸ್ಟ್ 27 ಬಿಕಾಸ್ ನಾವು 2 AM ಆಗಿದೆ. ಎಲ್ಲ ಕೆಲಸನೂ ಆಗಿದೆ. ನಾನು ಇವಾಗ ಸ್ವಲ್ಪ ಏನಾದರೂ ಒಂದು ನಮ್ಮ ಅಣ್ಣನ ಮಗನ ಫಂಕ್ಷನ್ ಇತ್ತು. ಸೊ ಅಲ್ಲಿಗೆ ಹೋಗಿದಾಗ ವೀಡಿಯೋಸ್ ಮಾಡಿದ್ದೆ, ಎಡಿಟ್ ಮಾಡಿರಲಿಲ್ಲ. ಸೊ ನಾವು ಐ ಹ್ಯಾವ್ ಟು ಎಡಿಟ್ ದಟ್. ದೆನ್ ಅದನ್ನು ಪೋಸ್ಟ್ ಮಾಡಿ ಅಪ್ಲೋಡ್ ಮಾಡಿ ಅವನ್ನೆಲ್ಲ ಡಿಲೀಟ್ ಮಾಡಬೇಕು. ಬಿಕಾಸ್ ನನ್ನದು 253 GB ಸಮಥಿಂಗ್ ಫೋನು. ಅದೇನಾಗ್ತಿದೆ ಆಲ್ಮೋಸ್ಟ್ 300-400 ವೀಡಿಯೋಸ್ ದೆನ್ ಫೋಟೋಸ್ ಎಲ್ಲ ಇರೋದ್ರಿಂದ ನನ್ನ ಕ್ಯಾಮ್ರಾ ಸಪೋರ್ಟ್ ಮಾಡ್ತಾಯಿಲ್ಲ ಬೇರೆ ಏನೂ ಶೂಟ್ ಮಾಡೋಕ್ಕೆ. ಸೊ ದಟ್ಸ್ ವೈ ನನಗೆ ಶೂಟ್ ಮಾಡೋಕ್ಕೂ ಕರೆಕ್ಟಾಗಿ ಆಗ್ತಿಲ್ಲ. ಬೇಗ ಎಲ್ಲ ಶೂಟ್ ಮಾಡ್ತಾಯಿದ್ದೀನಿ. ದೆನ್ ಲೆಟ್ಸ್ woke up tomorrow, then prepare yummy biryani, kebab, everything. Keep watching my videos, okay? Meet you tomorrow. Bye. ವಿಡಿಯೋ ನಂದೆಲ್ಲ ಕೆಲಸ ಆಗಿಬಿಟ್ಟಿದೆ. ಲೈಕ್ ಬ್ರೇಕ್ಫಾಸ್ಟ್ ಆಗಿದೆ, ಮನೆಯೆಲ್ಲ ಕ್ಲೀನ್ ಆಗಿದೆ. ನೌ ಟೈಮ್ ಟು ಡೂ ಬಿರಿಯಾನಿ. ಲೆಟ್ಸ್ ಮೇಕ್ ಇಟ್. ನೀನೆಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ ಬಿಕಾಸ್ ಮಾರ್ನಿಂಗ್ ಬೇಗ ನಮಾಜ್ ಮುಗ್ದಿದೆ, ಈದ್ ಮುಗ್ದಿದೆ. ಸೊ ಅವ್ರು ಬೇಗ ಬಂದಿದ್ದಾರೆ. ಸೊ ಇದನ್ನು ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಐಟಮ್ಸ್ ಇದೆ. ನಾನು
ಕುರ್ಮಾ ಮಾಡ್ಕೊಂಡಿದ್ದೆ ಅಲ್ವಾ ಇದರಲ್ಲಿ, ಅದನ್ನು ಏನು ಮಾಡಿದೆ, ಕೆಳಗೆ ಹಾಕ್ಬಿಟ್ಟೆ ಚಿಕನ್ನ ತೆಗೆದು. ಇವಾಗ ಮೇಲೆ ರೈಸು ಅರ್ಧ ಬೆಂದಿತ್ತಲ್ವ ಅದನ್ನು ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ಇವಾಗ ಇದ್ರ ಮೇಲೆ ಸಮಥಿಂಗ್ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಟರೆ ಕೆಳಗಡೆ ಸೀದೋಗಲ್ಲ. ಓಕೆ, ಖರಾಬಾಗಿ ಕಾಣ್ತಾ ಇದ್ದೀನಿ, ಅದಕ್ಕೆ ಫಿಲ್ಟ್ರ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಕೆಲಸ ಆಗಿದೆ ಆಗ್ತದೆ, ಅದನ್ನೇ ಹೇಳ್ತಾ ಇದ್ದೀನಿ. ಬಟ್ ಸ್ಟಿಲ್ ಬಿರಿಯಾನಿ ಆಗಿದೆ. ನಾವಿವಾಗ ಕಬಾಬ್ ಮಾಡಿದ್ರೆ ಬಿರಿಯಾನಿ ರೆಡಿಯಾಗಿದೆ. ಚಿಕನ್ ಎಲ್ಲ ಒಳಗಿದೆ, ತೆಗಿಬೇಕು. ಇವಾಗ ಇಲ್ಲಿ ಕಬಾಬ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ಗೆ ಕೊಟ್ಟು ಕಳಿಸಿ ಆಯಿತು. ಇವಾಗ ನಾನು ಊಟ ಮಾಡಿಬಿಟ್ಟು ರೆಡಿ